ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ನ ಟ್ರಬಲ್ ಇವತ್ತಿನಿಂದ ಈ ಡಿ ಗ್ಯಾಂಗ್ಗೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ. ಅಸಲಿಯಾಗಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್. ತಪ್ಪೇನಾದರೂ ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೀವಾವಧಿ ಅಥವಾ ಮರಣದಂಡನೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ಗಳು ಅಷ್ಟಿದೆ, ಆರೋಪಗಳಷ್ಟಿದೆ. ಆರೋಪಗಳನ್ನು ಸಾಬೀತು ಮಾಡಬೇಕಾಗಿದೆ. ಈ ಟ್ರಯಲ್ ಸಂದರ್ಭದಲ್ಲಿ ಆರೋಪಗಳನ್ನು ಸಾಬೀತು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸಾಕ್ಷಿಗಳನ್ನ ಕರೆಸಿ ಮತ್ತೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಕ್ರಾಸ್ ಎಕ್ಸಾಮಿನ್ ಮಾಡುವಂಥದ್ದು, ಕ್ರಾಸ್ ಕ್ವೆಶನಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೆಯುವಂತಹ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ರಿಯಲ್ ಟ್ರಬಲ್ ಆರಂಭ ಆಗ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ. ಈ ಟ್ರಯಲ್ಗೆ ಈಗಾಗಲೇ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ವಿಚಾರಣೆಗೆ ಪೂರ್ವ ಸಿದ್ದತೆಯನ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳನ್ನ ಕೂಡ ಕಳಿಸಲಾಗುತ್ತೆ, ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಟ್ರಯಲ್ಗೆ ಈಗಾಗಲೇ ಸಿದ್ದತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ನ ಟ್ರಬಲ್ ಇವತ್ತಿನಿಂದ ಈ ಡಿ ಗ್ಯಾಂಗ್ಗೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ. ಅಸಲಿಯಾಗಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್. ತಪ್ಪೇನಾದರೂ ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೀವಾವಧಿ ಅಥವಾ ಮರಣದಂಡನೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ಗಳು ಅಷ್ಟಿದೆ, ಆರೋಪಗಳಷ್ಟಿದೆ. ಆರೋಪಗಳನ್ನು ಸಾಬೀತು ಮಾಡಬೇಕಾಗಿದೆ. ಈ ಟ್ರಯಲ್ ಸಂದರ್ಭದಲ್ಲಿ ಆರೋಪಗಳನ್ನು ಸಾಬೀತು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸಾಕ್ಷಿಗಳನ್ನ ಕರೆಸಿ ಮತ್ತೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಕ್ರಾಸ್ ಎಕ್ಸಾಮಿನ್ ಮಾಡುವಂಥದ್ದು, ಕ್ರಾಸ್ ಕ್ವೆಶನಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೆಯುವಂತಹ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ರಿಯಲ್ ಟ್ರಬಲ್ ಆರಂಭ ಆಗ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ. ಈ ಟ್ರಯಲ್ಗೆ ಈಗಾಗಲೇ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ವಿಚಾರಣೆಗೆ ಪೂರ್ವ ಸಿದ್ದತೆಯನ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳನ್ನ ಕೂಡ ಕಳಿಸಲಾಗುತ್ತೆ, ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಟ್ರಯಲ್ಗೆ ಈಗಾಗಲೇ ಸಿದ್ದತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ನ ಟ್ರಬಲ್ ಇವತ್ತಿನಿಂದ ಈ ಡಿ ಗ್ಯಾಂಗ್ಗೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ. ಅಸಲಿಯಾಗಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್. ತಪ್ಪೇನಾದರೂ ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೀವಾವಧಿ ಅಥವಾ ಮರಣದಂಡನೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ಗಳು ಅಷ್ಟಿದೆ, ಆರೋಪಗಳಷ್ಟಿದೆ. ಆರೋಪಗಳನ್ನು ಸಾಬೀತು ಮಾಡಬೇಕಾಗಿದೆ. ಈ ಟ್ರಯಲ್ ಸಂದರ್ಭದಲ್ಲಿ ಆರೋಪಗಳನ್ನು ಸಾಬೀತು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸಾಕ್ಷಿಗಳನ್ನ ಕರೆಸಿ ಮತ್ತೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಕ್ರಾಸ್ ಎಕ್ಸಾಮಿನ್ ಮಾಡುವಂಥದ್ದು, ಕ್ರಾಸ್ ಕ್ವೆಶನಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೆಯುವಂತಹ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ರಿಯಲ್ ಟ್ರಬಲ್ ಆರಂಭ ಆಗ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ.
ಈ ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ವಿಚಾರಣೆಗೆ ಪೂರ್ವ ಸಿದ್ಧತೆಯನ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳನ್ನ ಕೂಡ ಕಳಿಸಲಾಗುತ್ತೆ, ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ನ ಟ್ರಬಲ್ ಇವತ್ತಿನಿಂದ ಈ ಡಿ ಗ್ಯಾಂಗ್ಗೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ. ಅಸಲಿಯಾಗಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್. ತಪ್ಪೇನಾದರೂ ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೀವಾವಧಿ ಅಥವಾ ಮರಣದಂಡನೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ಗಳಷ್ಟಿದೆ, ಆರೋಪಗಳಷ್ಟಿದೆ. ಆರೋಪಗಳನ್ನು ಸಾಬೀತು ಮಾಡಬೇಕಾಗಿದೆ. ಈ ಟ್ರಯಲ್ ಸಂದರ್ಭದಲ್ಲಿ ಆರೋಪಗಳನ್ನು ಸಾಬೀತು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸಾಕ್ಷಿಗಳನ್ನ ಕರೆಸಿ ಮತ್ತೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಕ್ರಾಸ್ ಎಕ್ಸಾಮಿನ್ ಮಾಡುವಂಥದ್ದು, ಕ್ರಾಸ್ ಕ್ವೆಶ್ಚನಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೆಯುವಂತಹ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ರಿಯಲ್ ಟ್ರಬಲ್ ಆರಂಭ ಆಗ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ. ಈ ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ವಿಚಾರಣೆಗೆ ಪೂರ್ವ ಸಿದ್ಧತೆಯನ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳನ್ನ ಕೂಡ ಕಳಿಸಲಾಗುತ್ತೆ, ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ನ ಟ್ರಬಲ್ ಇವತ್ತಿನಿಂದ ಈ ಡಿ ಗ್ಯಾಂಗ್ಗೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ. ಅಸಲಿಯಾಗಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್. ತಪ್ಪೇನಾದರೂ ಸಾಬೀತಾದರೆ ಡಿ ಗ್ಯಾಂಗ್ಗೆ ಜೀವಾವಧಿ ಅಥವಾ ಮರಣದಂಡನೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ಗಳಷ್ಟಿದೆ, ಆರೋಪಗಳಷ್ಟಿದೆ. ಆರೋಪಗಳನ್ನು ಸಾಬೀತು ಮಾಡಬೇಕಾಗಿದೆ. ಈ ಟ್ರಯಲ್ ಸಂದರ್ಭದಲ್ಲಿ ಆರೋಪಗಳನ್ನು ಸಾಬೀತು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸಾಕ್ಷಿಗಳನ್ನ ಕರೆಸಿ ಮತ್ತೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಕ್ರಾಸ್ ಎಕ್ಸಾಮಿನ್ ಮಾಡುವಂಥದ್ದು, ಕ್ರಾಸ್ ಕ್ವೆಶ್ಚನಿಂಗ್ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೆಯುವಂತಹ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ರಿಯಲ್ ಟ್ರಬಲ್ ಆರಂಭ ಆಗ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ. ಈ ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷಿಗಳ ವಿಚಾರಣೆಗೆ ಪೂರ್ವ ಸಿದ್ಧತೆಯನ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳನ್ನ ಕೂಡ ಕಳಿಸಲಾಗುತ್ತೆ, ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಟ್ರಯಲ್ಗೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ.